ಅಭಯಾರಣ್ಯಗಳ ನಾಡು, ಜಲಪಾತಗಳ ಬೀಡು, ವನ್ಯಮೃಗಗಳ ಸೂರು ಇದು ಆ ಊರಿನ ಪ್ರತಿಷ್ಠೆಯಾಗಿತ್ತು. ಆದರೆ ಇದೇ ವನ್ಯಜೀವಿಗಳು ಆ ಊರಿನ ಜನರ ಜೀವ ಹಿಂಡುತ್ತಾ ಇವೆ. ಪ್ರಿಯ ವೀಕ್ಷಕರೇ, ಇದನ್ನ ಮಲೆನಾಡಿನವರ ಅಳಲು ಅಂತ ಹೇಳಬೇಕೋ, ದುರದೃಷ್ಟ ಅಂತ ಹೇಳಬೇಕೋ, ಅಥವಾ ದೌರ್ಭಾಗ್ಯ ಅನ್ಬೇಕೋ ಗೊತ್ತಿಲ್ಲ. ಆದ್ರೆ ದಿನದಿನಕ್ಕೂ ಮಲೆನಾಡಲ್ಲಿ ಬದುಕೋರ ಜೀವನ ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಜೀವ ಅಂಗೈಯಲ್ಲಿಟ್ಕೊಂಡು ಬದುಕುವಂತಾಗಿದೆ. ಎನ್ಆರ್ ಪುರ ತಾಲೂಕಿನಲ್ಲಿ ಕಾಡಾನೆ ಕಾಟ. ಕಾಡಾನೆಗಳ ಸಮಸ್ಯೆ ಬಗೆಹರಿಸುವಂತೆ ಆಗ್ರಹ. ನಿಜ, ಚಿಕ್ಕಮಗಳೂರಲ್ಲಿ ಶೃಂಗೇರಿ ಅತಿ ದೊಡ್ಡ ವಿಧಾನಸಭಾ ಕ್ಷೇತ್ರ. ಇಲ್ಲಿನ ಭದ್ರಾ ಹುಲಿ ಸಂರಕ್ಷಿತಾರಣ್ಯ ಅತಿ ದೊಡ್ಡ ಅಭಯಾರಣ್ಯ. ಈ ಕಾಡಲ್ಲಿ ನೂರಾರು ಕಾಡಾನೆಗಳಿವೆ. ಆದರೆ ಇತ್ತೀಚೆಗೆ ಆಹಾರ ಅರಸಿ ಕಾಡಾನೆಗಳು ನಾಡಿಗೆ ನುಗ್ಗುತ್ತಿವೆ. ಕೃಷಿ ಭೂಮಿಗಳನ್ನ ಧ್ವಂಸ ಮಾಡ್ತಿವೆ. ಅಷ್ಟೇ ಅಲ್ಲ, 2 ತಿಂಗಳಲ್ಲಿ 3ರನ್ನ ಬಲಿ ಪಡೆದು ಬಿಟ್ಟಿವೆ. ಇದು ಸಾಲದಕ್ಕೆ ಕಾಡು ಕೋಣ ಕೂಡ ಒಬ್ಬರನ್ನ ಬಲಿ ಪಡೆದಿದೆ. ಇದು ಇಲ್ಲಿನ ಜನರು ಹಾಗೂ ಜನಪ್ರತಿನಿಧಿಗಳಿಗೆ ದೊಡ್ಡ ತಲೆನೋವಾಗಿದೆ. ಬೆಂಕಿ ಮುಗಿಸಿ ಕೂಲಿಗೆ ಹೋಗೋಂಥ ಸಂದರ್ಭದಲ್ಲಿ ನಾನೇ ಗುಂಪಿತ್ತು. ಒಂದು ಆನೆ ಜನ ನುಡಿದು ಚೇಸ್ ಮಾಡ್ಕೊಂಡು ಬಂದು ಕಾಪನಹಳ್ಳಿಯ ಕಾರ್ಮಿಕ ಮಹಿಳೆಯನ್ನು ದಾಳಿ ಮಾಡಿ ರಸುನಿಗಿದ್ದಾರೆ. ಪೋಸ್ಟ್ಮಾರ್ಟಮ್ ಕಾರ್ಯ ಈಗಾಗುತ್ತೆ. ಸರ್ಕಾರದಿಂದ ಇಲಾಖೆ ವತಿಯಿಂದ ಅವರಿಗೆ ಈಗಾಗಲೇ ಏನು 15 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ದಾರೆ. 15 ಲಕ್ಷ ಪರಿಹಾರನ ಇವತ್ತೇ ಅವರಿಗೆ ಚೆಕ್ ವಿತರಣೆ ಮಾಡ್ತೀನಿ. ಇನ್ನು ಕಾಡಾನೆಗಳ ಸಮಸ್ಯೆಗಳನ್ನ ಬಗೆಹರಿಸುವಂತೆ ಹಲವು ಬಾರಿ ಮನವಿ ಮಾಡಿದ್ರೂ ಪ್ರಯೋಜನವಾಗ್ತಾ ಇಲ್ಲ ಅಂತ ತಮ್ಮದೇ ಸರ್ಕಾರದ ವಿರುದ್ಧ ಶಾಸಕರು ಆರೋಪಿಸಿದ್ದಾರೆ. 80 ಕಿಲೋಮೀಟರ್ ರೈಲು ಹಳಿಗಳನ್ನ ಕಾಡಿನ ಅಭಯಾರಣ್ಯದ ಗಡಿ ಭಾಗದಲ್ಲಿ ಅಳವಡಿಸಿ ಅಂತ ಆಗ್ರಹಿಸಿದ್ದಾರೆ. ನಮ್ಮ ಸರ್ಕಾರದ ರಿಕ್ವೆಸ್ಟ್ ಏನು ಅಂದರೆ, ಒಂದು ಟ್ರ್ಯಾಂಕ್ಲೈಸ್ ಮಾಡಿ ಕಾಡು ಕೋಣಗಳನ್ನು ಅವಕ್ಕೆ ಸೂಕ್ತವಾದಂಥ ಪ್ರದೇಶಕ್ಕೆ ಸ್ಥಳಾಂತರ ಮಾಡುವಂಥದ್ದು. ಹಾಗೆಯೇ ಆನೆಗಳನ್ನ ರೈಲ್ವೆ ಬ್ಯಾರಿಕೇಡ್ ನಿರ್ಮಾಣ ಮಾಡುವಂಥ ಒತ್ತಡನ ನಾವು ಕಳೆದ ಸುಮಾರು ವರ್ಷಗಳಿಂದ, ನಾನು ಶಾಸಕನಾಗಿಂತ ಇಲ್ಲಿವರೆಗೂ ಅರಣ್ಯ ಸಚಿವರನ್ನ, ಮಂತ್ರಿಗಳನ್ನ, ಮುಖ್ಯಮಂತ್ರಿಗಳಿಗೆ ಒತ್ತಾಯ ತಂದಿದ್ವಿ. ನಿಜಕ್ಕೂ ಶೃಂಗೇರಿಯ ಎನ್ಆರ್ ಪುರ ತಾಲೂಕಿನಲ್ಲಿ ಜನರು ಜೀವವನ್ನ ಕೈಯಲ್ಲಿ ಹಿಡ್ಕೊಂಡು ಬದುಕುವಂತಾಗಿದೆ. ಸರ್ಕಾರ ಇನ್ನಾದ್ರೂ ಈ ಕಾಡಾನೆಗಳ ಕಾಟಕ್ಕೆ ಒಂದು ಮದ್ದರಿಯಬೇಕಾಗಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಅಭಯಾರಣ್ಯಗಳ ನಾಡು, ಜಲಪಾತಗಳ ಬೀಡು, ವನ್ಯಮೃಗಗಳ ಸೂರು ಇದು ಆ ಊರಿನ ಪ್ರತಿಷ್ಠೆಯಾಗಿತ್ತು. ಆದರೆ ಇದೇ ವನ್ಯಜೀವಿಗಳು ಆ ಊರಿನ ಜನರ ಜೀವ ಹಿಂಡುತ್ತಾ ಇವೆ. ಪ್ರಿಯ ವೀಕ್ಷಕರೇ, ಇದನ್ನ ಮಲೆನಾಡಿನವರ ಅಳಲು ಅಂತ ಹೇಳಬೇಕೋ, ದುರದೃಷ್ಟ ಅಂತ ಹೇಳಬೇಕೋ, ಅಥವಾ ದೌರ್ಭಾಗ್ಯ ಅನ್ಬೇಕೋ ಗೊತ್ತಿಲ್ಲ. ಆದ್ರೆ ದಿನದಿನಕ್ಕೂ ಮಲೆನಾಡಲ್ಲಿ ಬದುಕೋರ ಜೀವನ ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಜೀವ ಅಂಗೈಯಲ್ಲಿಟ್ಕೊಂಡು ಬದುಕುವಂತಾಗಿದೆ. ಎನ್ಆರ್ ಪುರ ತಾಲೂಕಿನಲ್ಲಿ ಕಾಡಾನೆ ಕಾಟ. ಕಾಡಾನೆಗಳ ಸಮಸ್ಯೆ ಬಗೆಹರಿಸುವಂತೆ ಆಗ್ರಹ. ನಿಜ, ಚಿಕ್ಕಮಗಳೂರಲ್ಲಿ ಶೃಂಗೇರಿ ಅತಿ ದೊಡ್ಡ ವಿಧಾನಸಭಾ ಕ್ಷೇತ್ರ. ಇಲ್ಲಿನ ಭದ್ರಾ ಹುಲಿ ಸಂರಕ್ಷಿತಾರಣ್ಯ ಅತಿ ದೊಡ್ಡ ಅಭಯಾರಣ್ಯ. ಈ ಕಾಡಲ್ಲಿ ನೂರಾರು ಕಾಡಾನೆಗಳಿವೆ. ಆದರೆ ಇತ್ತೀಚೆಗೆ ಆಹಾರ ಅರಸಿ ಕಾಡಾನೆಗಳು ನಾಡಿಗೆ ನುಗ್ಗುತ್ತಿವೆ. ಕೃಷಿ ಭೂಮಿಗಳನ್ನ ಧ್ವಂಸ ಮಾಡ್ತಿವೆ. ಅಷ್ಟೇ ಅಲ್ಲ, 2 ತಿಂಗಳಲ್ಲಿ 3ರನ್ನ ಬಲಿ ಪಡೆದು ಬಿಟ್ಟಿವೆ. ಇದು ಸಾಲದಕ್ಕೆ ಕಾಡು ಕೋಣ ಕೂಡ ಒಬ್ಬರನ್ನ ಬಲಿ ಪಡೆದಿದೆ. ಇದು ಇಲ್ಲಿನ ಜನರು ಹಾಗೂ ಜನಪ್ರತಿನಿಧಿಗಳಿಗೆ ದೊಡ್ಡ ತಲೆನೋವಾಗಿದೆ. ಬೆಂಕಿ ಮುಗಿಸಿ ಕೂಲಿಗೆ ಹೋಗೋಂಥ ಸಂದರ್ಭದಲ್ಲಿ ನಾನೇ ಗುಂಪಿತ್ತು. ಒಂದು ಆನೆ ಜನ ನುಡಿದು ಚೇಸ್ ಮಾಡ್ಕೊಂಡು ಬಂದು ಕಾಪನಹಳ್ಳಿಯ ಕಾರ್ಮಿಕ ಮಹಿಳೆಯನ್ನು ದಾಳಿ ಮಾಡಿ ರಸುನಿಗಿದ್ದಾರೆ. ಪೋಸ್ಟ್ಮಾರ್ಟಮ್ ಕಾರ್ಯ ಈಗಾಗುತ್ತೆ. ಸರ್ಕಾರದಿಂದ ಇಲಾಖೆ ವತಿಯಿಂದ ಅವರಿಗೆ ಈಗಾಗಲೇ ಏನು 15 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ದಾರೆ. 15 ಲಕ್ಷ ಪರಿಹಾರನ ಇವತ್ತೇ ಅವರಿಗೆ ಚೆಕ್ ವಿತರಣೆ ಮಾಡ್ತೀನಿ. ಇನ್ನು ಕಾಡಾನೆಗಳ ಸಮಸ್ಯೆಗಳನ್ನ ಬಗೆಹರಿಸುವಂತೆ ಹಲವು ಬಾರಿ ಮನವಿ ಮಾಡಿದ್ರೂ ಪ್ರಯೋಜನವಾಗ್ತಾ ಇಲ್ಲ ಅಂತ ತಮ್ಮದೇ ಸರ್ಕಾರದ ವಿರುದ್ಧ ಶಾಸಕರು ಆರೋಪಿಸಿದ್ದಾರೆ. 80 ಕಿಲೋಮೀಟರ್ ರೈಲು ಹಳಿಗಳನ್ನ ಕಾಡಿನ ಅಭಯಾರಣ್ಯದ ಗಡಿ ಭಾಗದಲ್ಲಿ ಅಳವಡಿಸಿ ಅಂತ ಆಗ್ರಹಿಸಿದ್ದಾರೆ. ನಮ್ಮ ಸರ್ಕಾರದ ರಿಕ್ವೆಸ್ಟ್ ಏನು ಅಂದರೆ, ಒಂದು ಟ್ರ್ಯಾಂಕ್ಲೈಸ್ ಮಾಡಿ ಕಾಡು ಕೋಣಗಳನ್ನು ಅವಕ್ಕೆ ಸೂಕ್ತವಾದಂಥ ಪ್ರದೇಶಕ್ಕೆ ಸ್ಥಳಾಂತರ ಮಾಡುವಂಥದ್ದು.
ಹಾಗೆಯೇ ಆನೆಗಳನ್ನ ರೈಲ್ವೆ ಬ್ಯಾರಿಕೇಡ್ ನಿರ್ಮಾಣ ಮಾಡುವಂಥ ಒತ್ತಡನ ನಾವು ಕಳೆದ ಸುಮಾರು ವರ್ಷಗಳಿಂದ ನಾನು ಶಾಸಕನಾಗಿಂತ ಇಲ್ಲಿವರೆಗೂ ಅರಣ್ಯ ಸಚಿವರನ್ನ ಮಂತ್ರಿಗಳನ್ನ ಮುಖ್ಯಮಂತ್ರಿಗಳಿಗೆ ಒತ್ತಾಯ ತಂದಿದ್ವಿ. ನಿಜಕ್ಕೂ ಶೃಂಗೇರಿಯ ಎನ್ಆರ್ಪುರ ತಾಲೂಕಿನಲ್ಲಿ ಜನರು ಜೀವವನ್ನ ಕೈಯಲ್ಲಿ ಹಿಡ್ಕೊಂಡು ಬದುಕುವಂತಾಗಿದೆ. ಸರ್ಕಾರ ಇನ್ನಾದ್ರೂ ಈ ಕಾಡಾನೆಗಳ ಕಾಟಕ್ಕೆ ಒಂದು ಮದ್ದರಿಯಬೇಕಾಗಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಇದು ಅಭಯಾರಣ್ಯಗಳ ನಾಡು, ಜಲಪಾತಗಳ ಬೀಡು, ವನ್ಯಮೃಗಗಳ ಸೂರು. ಇದು ಆ ಊರಿನ ಪ್ರತಿಷ್ಠೆಯಾಗಿತ್ತು. ಆದರೆ ಇದೇ ವನ್ಯಜೀವಿಗಳು ಆ ಊರಿನ ಜನರ ಜೀವ ಹಿಂಡುತ್ತಾ ಇವೆ. ಪ್ರಿಯ ವೀಕ್ಷಕರೇ, ಇದನ್ನ ಮಲೆನಾಡಿನವರ ಅಳಲು ಅಂತ ಹೇಳ್ಬೇಕೋ, ದುರದೃಷ್ಟ ಅಂತ ಹೇಳ್ಬೇಕೋ, ಅಥವಾ ದೌರ್ಭಾಗ್ಯ ಅನ್ಬೇಕೋ ಗೊತ್ತಿಲ್ಲ. ಆದ್ರೆ ದಿನದಿನಕ್ಕೂ ಮಲೆನಾಡಲ್ಲಿ ಬದುಕೋರ ಜೀವನ ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಜೀವ ಅಂಗೈಯಲ್ಲಿಟ್ಕೊಂಡು ಬದುಕುವಂತಾಗಿದೆ. ಎನ್ಆರ್ಪುರ ತಾಲೂಕಿನಲ್ಲಿ ಕಾಡಾನೆ ಕಾಟ. ಕಾಡಾನೆಗಳ ಸಮಸ್ಯೆ ಬಗೆಹರಿಸುವಂತೆ ಆಗ್ರಹ. ನಿಜ, ಚಿಕ್ಕಮಗಳೂರಲ್ಲಿ ಶೃಂಗೇರಿ ಅತಿ ದೊಡ್ಡ ವಿಧಾನಸಭಾ ಕ್ಷೇತ್ರ. ಇಲ್ಲಿನ ಭದ್ರಾ ಹುಲಿ ಸಂರಕ್ಷಿತ ಅರಣ್ಯ ಅತಿ ದೊಡ್ಡ ಅಭಯಾರಣ್ಯ. ಈ ಕಾಡಲ್ಲಿ ನೂರಾರು ಕಾಡಾನೆಗಳಿವೆ. ಆದರೆ ಇತ್ತೀಚೆಗೆ ಆಹಾರ ಅರಸಿ ಕಾಡಾನೆಗಳು ನಾಡಿಗೆ ನುಗ್ಗುತ್ತಿವೆ. ಕೃಷಿ ಭೂಮಿಗಳನ್ನ ಧ್ವಂಸ ಮಾಡ್ತಿವೆ. ಅಷ್ಟೇ ಅಲ್ಲ, 2 ತಿಂಗಳಲ್ಲಿ 3 ಬಲಿ ಪಡೆದು ಬಿಟ್ಟಿವೆ. ಇದು ಸಾಲದಕ್ಕೆ ಕಾಡುಕೋಣ ಕೂಡ ಒಬ್ಬರನ್ನ ಬಲಿ ಪಡೆದಿದೆ. ಇದು ಇಲ್ಲಿನ ಜನರು ಹಾಗೂ ಜನಪ್ರತಿನಿಧಿಗಳಿಗೆ ದೊಡ್ಡ ತಲೆನೋವಾಗಿದೆ. ಬೆಂಕಿ ಮಿಕ್ಸಿ ಕೂಲಿ ಹೋಗೋಂಥ ಸಂದರ್ಭದಲ್ಲಿ ಆನೆ ಗುಂಪಿತ್ತು. ಒಂದು ಆನೆ ಜನ ನುಡಿದು ಚೇಸ್ ಮಾಡ್ಕೊಂಡು ಬಂದು ಕಾಪನಹಳ್ಳಿಯ ಕಾರ್ಮಿಕ ಮಹಿಳೆಯನ್ನು ದಾಳಿ ಮಾಡಿ ರಸುನಿಗಿದ್ದಾರೆ. ಪೋಸ್ಟ್ಮಾರ್ಟಮ್ ಕಾರ್ಯ ಈಗಾಗುತ್ತೆ. ಸರ್ಕಾರದಿಂದ ಇಲಾಖೆ ವತಿಯಿಂದ ಅವರಿಗೆ ಈಗಾಗಲೇ ಏನು 15 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ದಾರೆ. 15 ಲಕ್ಷ ಪರಿಹಾರನ ಇವತ್ತೇ ಅವರಿಗೆ ಚೆಕ್ ವಿತರಣೆ ಮಾಡ್ತೀನಿ. ಇನ್ನು ಕಾಡಾನೆಗಳ ಸಮಸ್ಯೆಗಳನ್ನ ಬಗೆಹರಿಸುವಂತೆ ಹಲವು ಬಾರಿ ಮನವಿ ಮಾಡಿದ್ರೂ ಪ್ರಯೋಜನವಾಗ್ತಾ ಇಲ್ಲ ಅಂತ ತಮ್ಮದೇ ಸರ್ಕಾರದ ವಿರುದ್ಧ ಶಾಸಕರು ಆರೋಪಿಸಿದ್ದಾರೆ. 80 ಕಿಲೋಮೀಟರ್ ರೈಲು ಹಳಿಗಳನ್ನ ಕಾಡಿನ ಅಭಯಾರಣ್ಯದ ಗಡಿ ಭಾಗದಲ್ಲಿ ಅಳವಡಿಸಿ ಅಂತ ಆಗ್ರಹಿಸಿದ್ದಾರೆ. ನಮ್ಮ ಸರ್ಕಾರದ ರಿಕ್ವೆಸ್ಟ್ ಏನು ಅಂದರೆ, ಒಂದು ಟ್ರ್ಯಾಂಕ್ಲೈಸ್ ಮಾಡಿ ಕಾಡು ಕೋಣಗಳನ್ನು ಅವಕ್ಕೆ ಸೂಕ್ತವಾದಂಥ ಪ್ರದೇಶಕ್ಕೆ ಸ್ಥಳಾಂತರ ಮಾಡುವಂಥದ್ದು. ಹಾಗೆಯೇ ಆನೆಗಳನ್ನ ರೈಲ್ವೆ ಬ್ಯಾರಿಕೇಡ್ ನಿರ್ಮಾಣ ಮಾಡುವಂಥ ಒತ್ತಡನ ನಾವು ಕಳೆದ ಸುಮಾರು ವರ್ಷಗಳಿಂದ ನಾನು ಶಾಸಕನಾಗಿಂತ ಇಲ್ಲಿವರೆಗೂ ಅರಣ್ಯ ಸಚಿವರನ್ನ ಮಂತ್ರಿಗಳನ್ನ ಮುಖ್ಯಮಂತ್ರಿಗಳಿಗೆ ಒತ್ತಾಯ ತಂದಿದ್ವಿ. ನಿಜಕ್ಕೂ ಶೃಂಗೇರಿಯ ಎನ್ಆರ್ಪುರ ತಾಲೂಕಿನಲ್ಲಿ ಜನರು ಜೀವವನ್ನ ಕೈಯಲ್ಲಿ ಹಿಡ್ಕೊಂಡು ಬದುಕುವಂತಾಗಿದೆ. ಸರ್ಕಾರ ಇನ್ನಾದ್ರೂ ಈ ಕಾಡಾನೆಗಳ ಕಾಟಕ್ಕೆ ಒಂದು ಮದ್ದರಿಯಬೇಕಾಗಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಇದು ಅಭಯಾರಣ್ಯಗಳ ನಾಡು, ಜಲಪಾತಗಳ ಬೀಡು, ವನ್ಯಮೃಗಗಳ ಸೂರು. ಇದು ಆ ಊರಿನ ಪ್ರತಿಷ್ಠೆಯಾಗಿತ್ತು. ಆದರೆ ಇದೇ ವನ್ಯಜೀವಿಗಳು ಆ ಊರಿನ ಜನರ ಜೀವ ಹಿಂಡುತ್ತಾ ಇವೆ. ಪ್ರಿಯ ವೀಕ್ಷಕರೇ, ಇದನ್ನ ಮಲೆನಾಡಿನವರ ಅಳಲು ಅಂತ ಹೇಳ್ಬೇಕೋ, ದುರದೃಷ್ಟ ಅಂತ ಹೇಳ್ಬೇಕೋ, ಅಥವಾ ದೌರ್ಭಾಗ್ಯ ಅನ್ಬೇಕೋ ಗೊತ್ತಿಲ್ಲ. ಆದ್ರೆ ದಿನದಿನಕ್ಕೂ ಮಲೆನಾಡಲ್ಲಿ ಬದುಕೋರ ಜೀವನ ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಜೀವ ಅಂಗೈಯಲ್ಲಿಟ್ಕೊಂಡು ಬದುಕುವಂತಾಗಿದೆ. ಎನ್ಆರ್ಪುರ ತಾಲೂಕಿನಲ್ಲಿ ಕಾಡಾನೆ ಕಾಟ. ಕಾಡಾನೆಗಳ ಸಮಸ್ಯೆ ಬಗೆಹರಿಸುವಂತೆ ಆಗ್ರಹ. ನಿಜ, ಚಿಕ್ಕಮಗಳೂರಲ್ಲಿ ಶೃಂಗೇರಿ ಅತಿ ದೊಡ್ಡ ವಿಧಾನಸಭಾ ಕ್ಷೇತ್ರ.